ರಾಯಚೂರು ಅಡಿಗೆರೆ ಜಿಲ್ಲೆಯ ರಾಯಚೂರು ತಾಲೂಕಿನ ಬಿಜನಗೇರಿ ಗ್ರಾಮದಲ್ಲಿರುವ ಸಾಯಿ ಕೋಳಿ ಫಾರಂ ಮತ್ತು ಎನ್ಬಿ ಕೋಳಿ ಫಾರ್ಮ್ ಸ್ಥಳಾಂತರಿಸಲು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಸಮಿತಿ ವತಿಯಿಂದ ಮಾನ್ಯ ಅಭಿಯಂತರು ಪರಿಸರ ಇಲಾಖೆ ರಾಯಚೂರರವರಿಗೆ ಜಿಲ್ಲಾ ಸಮಿತಿಯಿಂದ ಮನವಿ ಪತ್ರ ಸಲ್ಲಿಸಿದರು. ಮಾನ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತ್ ತಾಲೂಕು ರಾಯಚೂರು ಅವರಿಗೆ ದಿನಾಂಕ ಡಿಸೆಂಬರ್ 24, 2025 ರಂದು ಮತ್ತು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕ್ ಪಂಚಾಯತ್ ರಾಯಚೂರವರಿಗೂ ಮಾನ್ಯ ಪಿಡಿಒ ರವರಿಂದ ಸಲ್ಲಿಸಿದ ಅರ್ಜಿ ಪತ್ರ ದಿನಾಂಕ 27 ಅಡಿಗೆರೆ 1 ಅಡಿಗೆರೆ 2026 ರಂದು ಸಂಘದ ಪ್ರಧಾನ ಕಾರ್ಯದರ್ಶಿ ಜಿಲ್ಲಾ ಸಮಿತಿಯ ರಾಯಚೂರು ವತಿಯಿಂದ ಬಿಜನಗೇರಿ ಗ್ರಾಮದಲ್ಲಿ ಸಾಯಿ ಕೋಳಿ ಫಾರಂ ಮತ್ತು ಎನ್.ಬಿ. ಕೋಳಿ ಫಾರಂ ಪೌಲ್ಟ್ರಿ ಮಾಲಕರು ಸುಮಾರು 1997 ಅಡಿಗೆರೆ 98 ರಿಂದ ನಡೆಸುತ್ತಿದ್ದು, ಆದರೆ ಇಂದು ಈ ಕೋಳಿ ಫಾರ್ಮಗಳು ಊರಿಗೆ ಸ್ವಲ್ಪ ದೂರದಲ್ಲಿತ್ತು. ಈಗ ಸುಮಾರು 30 ವರ್ಷಗಳಲ್ಲಿ ಮೇಲ್ಪಟ್ಟು ಈ ಕೋಳಿ ಫಾರಂಗಳು ಪ್ರಾರಂಭವಾಗಿರುತ್ತವೆ. ಈಗ ಊರು ಬೆಳೆಯುತ್ತಾ ದೊಡ್ಡದಾಗಿ ಇದರ ಸುತ್ತಮುತ್ತಲೂ ಲೇಔಟ್ಗಳು, ಗ್ರಾಮ ಪಂಚಾಯತಿ ಹೊಸ ಕಟ್ಟಡ, ಕಚೇರಿಗಳು, ಸರ್ಕಾರಿ ಪ್ರೌಢಶಾಲೆಗಳು, ಸರ್ಕಾರದ ಆರೋಗ್ಯ ಉಪಕೇಂದ್ರ ಇನ್ನಿತರ ಮನೆಗಳು ನಿರ್ಮಿಸುತ್ತಾ ಇದ್ದಾರೆ. ಇದರಿಂದ ಇಲ್ಲಿ ವಾಸಿಸುವ ಜನರಿಗೆ ಈ ದುರ್ವಾಸನೆಯಿಂದ ಅಲ್ಲಿಯ ನಿವಾಸಿಗಳಿಗೆ ವಾಸಿಸಲು ತುಂಬಾ ಕಷ್ಟಕರವಾಗಿರುತ್ತದೆ. ಈ ವಾಸನೆಯಿಂದ ಮತ್ತು ಇದರ ಗಾಳಿಯಿಂದ ವಿವಿಧ ಸಾಂಕ್ರಾಮಿಕ ರೋಗಗಳು ಹರಡುವ ಸಂಭವವಿದ್ದು ಮತ್ತು ಇದರಿಂದ ಸತ್ತ ಕೋಳಿಗಳು ಬೀದಿಗೆ ಬೀಸಾಡುವರು ಮತ್ತು ತ್ಯಾಜ್ಯ ವಸ್ತುಗಳಿಗೆ ಬೀದಿ ನಾಯಿಗಳು ಹಾವಳಿ ಹೆಚ್ಚಾಗಿದ್ದು, ಇದರಿಂದ ಶಾಲಾ ಮಕ್ಕಳು ಮತ್ತು ಹೊಸಬರು ಊರಿನೊಳಗೆ ಬರಲು ತುಂಬಾ ತೊಂದರೆ ಅನುಭವಿಸುತ್ತಿದ್ದಾರೆ. ಈ ಬೀದಿ ನಾಯಿಗಳು ಸುಮಾರು ಜನರಿಗೆ ಕಚ್ಚಿರುತ್ತವೆ. ಆದರೆ ಇದನ್ನು ಖುದ್ದು ಪಿ.ಡಿ.ಒ. ಅವರಿಗೆ ಮನವರಿಕೆ ಮಾಡಿದರೂ ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಸದರಿ ಕೋಳಿ ಫಾರಂ ಅನ್ನು ಬೇರೆ ಕಡೆ ಸ್ಥಳಾಂತರಿಸುವುದರಿಂದ ಈ ಸುತ್ತಮುತ್ತಲಿನ ಲೇಔಟ್ಗಳಲ್ಲಿ ವಾಸಿಸುವ ಜನರಿಗೆ ತುಂಬಾ ಅನುಕೂಲವಾಗುತ್ತದೆ. ಒಂದು ವೇಳೆ ಇದೇ ದುರ್ವಾಸನೆ ತೊಂದರೆ ಮುಂದುವರೆದಲ್ಲಿ ಈ ಲೇಔಟ್ನಲ್ಲಿ ಜನರು ವಾಸಿಸುವುದೇ ತುಂಬಾ ತೊಂದರೆ ಆಗುತ್ತದೆ. ಸದರಿ ವಿಷಯವನ್ನು ಪರಿಗಣಿಸಿ ಕೂಡಲೇ ಸದರಿ ಶ್ರೀ ಸಾಯಿ ಪೌಲ್ಟ್ರಿ ಮತ್ತು ಎನ್.ಬಿ. ಪೌಲ್ಟ್ರಿ ಈ 2 ಕೋಳಿ ಫಾರ್ಮಗಳನ್ನು ಬೇರೆ ಕಡೆ ಸ್ಥಳಾಂತರಿಸಲು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡಿ ಈ ಸ್ಥಳದಲ್ಲಿನ ನಿವಾಸಿಗಳಿಗೆ ವಾಸಿಸಲು ಅನುಕೂಲ ಮಾಡಿಕೊಡಬೇಕೆಂದು ತಮ್ಮಲ್ಲಿ ರೈತ ಸಂಘವು ಮನವಿ ಮಾಡಿಕೊಳ್ಳುತ್ತದೆ. ಒಂದು ವೇಳೆ ಈ ಮನವಿಗೆ ಸಂಬಂಧಿಸಿದಂತೆ ಜಂಟಿ ಸಂಘಟನೆ ಹಾಗೂ ಊರಿನ ನಿವಾಸಿಗಳೊಂದಿಗೆ ದೊಡ್ಡ ಮಟ್ಟದಲ್ಲಿ ಹೋರಾಟ ರೂಪಿಸಲಾಗುತ್ತದೆ ಎಂದು ತಮ್ಮ ಅವಗಣನೆಗೆ ಸಲ್ಲಿಸಲಾಗಿದೆ. ಈ ಸಂದರ್ಭದಲ್ಲಿ ರೈತ ಮುಖಂಡರುಗಳಾದ ಸಿ.ಎಚ್. ರವಿಕುಮಾರ್, ರಾಜ್ಯ ಕಾರ್ಯದರ್ಶಿ ಬಡೇಸಾಬ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವೀರೇಶ ಶಿವಾರೆಡ್ಡಿ, ರಮೇಶ ಜಂಬಣ್ಣ, ನಾಗರಾಜ, ಹಸನ್, ಆಂಜನೇಯ, ಗೋವಿಂದ, ವೀರೇಶ, ನರಸಯ್ಯ, ಕೃಷ್ಣಪ್ಪ, ಪಿಲ್ಲಯ್ಯ, ರಾಮಪ್ಪ, ಮುರಳೀಧರ, ಎಂಡಿ, ಜಾವಿದ, ಭೀಮಣ್ಣ, ಶಂಕರ, ಪವಾರ್, ತಾಲೂಕಾ ಅಧ್ಯಕ್ಷರು ಲಿಂಗಸ್ಗೂರು ಇನ್ನಿತರರು ಇದ್ದರು. 1997-98ರಂದು ನಡೆಯುತ್ತಿದ್ದು, ಆದರೆ ಅಂದು ಈ ಕೋಳಿ ಫಾರಂಗಳು ಊರಿಗೆ ಸ್ವಲ್ಪ ದೂರದಲ್ಲಿತ್ತು. ಈಗ ಸುಮಾರು 30 ವರ್ಷ ಮೇಲ್ಪಟ್ಟು ಆ ಕೋಳಿ ಫಾರಂ ಪ್ರಾರಂಭವಾಗುತ್ತದೆ. ಈಗ ಊರು ಬೆಳೆಯುತ್ತಾ ದೊಡ್ಡದಾಗಿದೆ. ಇದರ ಸುತ್ತಮುತ್ತಲಿನ ಲೇಔಟ್ಗಳು, ಗ್ರಾಮ ಪಂಚಾಯಿತಿ ಹೊಸ ಕಟ್ಟಡ, ಕಚೇರಿ, ಗ್ರೌಂಡ್, ಶಾಲೆ, ಸರ್ಕಾರದ ಆರೋಗ್ಯ ಉಪಕೇಂದ್ರ ಇನ್ನಿತರ ಮನೆಗಳು ನಿರ್ಮಿಸುತ್ತವೆ ಇದ್ದರೆ, ಆದ್ದರಿಂದ ಈ ದುರ್ವಾಸನೆಗೆ ಅಲ್ಲಿನ ನಿವಾಸಿಗಳು ವಾಸಿಸಲು ತುಂಬಾ ಕಷ್ಟಕರವಾಗಿರುತ್ತದೆ. ಆ ವಾಸನೆಯಿಂದ ಮತ್ತು ಇದರ ಗಾಳಿಯಿಂದ ವಿವಿಧ ಸಾಂಕ್ರಾಮಿಕ ರೋಗಗಳನ್ನು ಹರಡುವ ಸಂಭವ ಹೆಚ್ಚಾಗಿದ್ದು ಮತ್ತು ಇದರಿಂದ ಸ್ವಂತ ಕೋಳಿಗಳು ಬೀಸಾಡುವ ತಜ್ಞರು ವಸ್ತುಗಳಿಗೆ ಬೀದಿ ನಾಯಿಗಳು ಹಾವಳಿ ಹೆಚ್ಚಾಗಿದ್ದು, ಇದರಿಂದ ಶಾಲೆಯ ಮಕ್ಕಳು ಮತ್ತು ಹೊಸಬರು ಊರಿನೊಳಗೆ ಬರಲು ತುಂಬಾ ತೊಂದರೆ ಅನುಭವಿಸಿದ್ದಾರೆ ಮತ್ತು ಬೀದಿ ನಾಯಿಗಳು ಸುಮಾರು ಜನರಿಗೆ ಕಚ್ಚುತ್ತವೆ. ಇದರಿಂದ ಇದನ್ನು ಪಿಡಿಒ ಅವರಿಗೆ ಮನವರಿಕೆ ಮಾಡಿದರೂ ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಸದರಿ ಕೋಳಿ ಫಾರಂಗಳು ಬೇರೆ ಕಡೆ ಸ್ಥಳಾಂತರಿಸುವುದರಿಂದ ಈ ಸುತ್ತಮುತ್ತಲಿನ ಲೇಔಟ್ಗಳಲ್ಲಿ ವಾಸಿಸುವ ಜನರಿಗೆ ತುಂಬಾ ಅನುಕೂಲವಾಗುತ್ತದೆ. ಒಂದು ವೇಳೆ ಇದೇ ದುರ್ವಾಸನೆ ಮುಂದುವರೆದರೆ ಈ ಲೇಔಟ್ಗಳನ್ನು ಜನರು ವಾಸಿಸಿದರೆ ತುಂಬಾ ತೊಂದರೆ ಅನುಭವಿಸುವಂತಾಗುತ್ತದೆ. ಕಾರಣ ದಯಾಳುಗಳು ತಾವು ಸದರಿ ವಿಷಯಗಳನ್ನು ಪರಿಗಣಿಸಿ ಕೂಡಲೇ ಸದರಿ ಶ್ರೀ ಸಾಯಿ ಮಲ್ಟಿ ಫಾರಂ ಮತ್ತು ಎನ್.ಬಿ. ಮಲ್ಟಿ ಫಾರಂ ಈ 2 ಕೋಳಿ ಫಾರಂಗಳನ್ನು ಬೇರೆ ಕಡೆ ಸ್ಥಳಾಂತರಿಸಲು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡಿ ಸ್ಥಳದಿಂದ ನಿವಾಸಿಗಳು ವಾಸಿಸಲು ಅನುಕೂಲ ಮಾಡಿಕೊಡಬೇಕೆಂದು ತಮ್ಮಲ್ಲಿ ನಮ್ಮ ಸಂಘವು ಮನವಿ ಮಾಡಿಕೊಳ್ಳುತ್ತದೆ. ವಂದನೆಗಳೊಂದಿಗೆ ನಮ್ಮ ಮನವಿ ಸಂಪಾದಿಸಿದಲ್ಲಿ ಜಂಟಿ ಸಂಘಗಳು ನಿಯೋಗ ಮತ್ತು ಊರಿನ ನಿವಾಸಿಗಳೊಂದಿಗೆ ದೊಡ್ಡ ಮಟ್ಟದ ಹಂತವಾಗಿ ಹೋರಾಟ ರೂಪಿಸಲಾಗುತ್ತದೆ. ತಮ್ಮ ಆಹ್ವಾನಗಳಿಗೆ ಸಲ್ಲಿಸುವಾಗಿದೆ. ವಂದನೆಗಳೊಂದಿಗೆ ನಮ್ಮ ವಿಶ್ವಾಸಿಗಳು. ಸರ್, ಇಲ್ಲಿ ಯಾವುದೂ ಏನಾಗಿಲ್ಲ.
ಇನ್ನೊಂದು ಸಲ ಹೋರಾಟ ಮಾತ್ರ ಒಂದು ರಿಪ್ಲೈಗೆ ಇವತ್ತು ನಾನು ಯಾರಿಗೆ ಇವರು ವಿಡಿಯೋ ಆರ್ಡರ್ ಮಾಡಿದ್ರು ಹಾಂ ಅಂದ್ರೆ ನಾವು ಅವ್ರಿಗೆ ನಾನು ಲೆಟರ್ ಮಾಡಿಸ್ಕೊಡ್ತೀನಿ ಏನು ಮಾಡ್ತೀವಿ ಸರ್ ನಮ್ಗೆ ತಳಂತ್ರ ಆಗ್ತದೆ ಇವತ್ತು ರೆಡಿ ಮಾಡಿಸ್ಕೊಡ್ತೀನಿ. ಅದು ನಿಮ್ಗೆ ಕಳಿಸ್ಕೊಟ್ಟಿವಿ ಅಂತ ಹೇಳಕತ್ತಾರ ಅವರು ಮೇಡಮ್ ಅವರು ಹಿಂಗೆ ಹೇಳಕ್ಕಂತ ನಮಗೆ 3 ತಿಂಗಳ 6 ತಿಂಗಳ ವರ್ಷ ಆಯಿತು ಹೀಗೆ ಸರ್. ಅದ್ರ ವಿಷಯವಾಗಿ ಇವಾಗ ನೀವು 1 ಅವರ್ ಇದ್ದರೆ ನಾನು ರೆಡಿ ಮಾಡಿಸ್ಕೊಡ್ತೀನಿ. ನೀವು ಒಂದು ಕಾಪಿ ತೊಗೊಂಡು ಕೊಟ್ಬಿಡ್ರಿ ಆಯ್ತು ಸರ್ ಮಾಡಿ ಅವ್ರ ಕಡೆಗೆ ನಾವು ಮಾಡಿರಿ ಸರ್ ಮಾಡಿದ್ರೆ ಸರಿ 1 ಅವರ್ ಅಂದರೆ ನಾವು ಸಾರ್ ಜೊತೆ ಮಾತಾಡಿ ವ್ಯವಸ್ಥೆ ಅದು ಏನು ಮಾಡ್ತೀವಿ ಸರ್ ನಾವು